ಗ್ರಾಮಸ್ಥರು ಓಡಾಡುವ ರಸ್ತೆಯನ್ನೇ ಬಂದ್ ಮಾಡಿದ ಗ್ರಾಮ ಪಂಚಾಯಿತಿ ಸದಸ್ಯ. ಜಮೀನಿಗೆ ಹೋಗೋ ರಸ್ತೆ ಬಂದ್ ಆಗಿದ್ದಕ್ಕೆ ಗ್ರಾಮಸ್ಥರ ಆಕ್ರೋಶ. ಗ್ರಾಮ ಪಂಚಾಯಿತಿ ಸದಸ್ಯ ಅಂದ್ರೆ ಗ್ರಾಮದ ಜನರಿಗೆ ಮಾದರಿಯಾಗಿರಬೇಕು. ಗ್ರಾಮದ ಜನರಿಗೆ ತನ್ನ ಅಧಿಕಾರದಿಂದ ಸಹಾಯ ಮಾಡಬೇಕು. ಆದ್ರೆ ಎಲ್ಲೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಇಡೀ ಗ್ರಾಮದ ರೈತರಿಗೆ ತೀರಾ ತೊಂದರೆಯನ್ನ ಕೊಡ್ತಿದ್ದಾರೆ. ಇದರಿಂದ ರೋಸಿ ಹೋದ ಗ್ರಾಮದ ರೈತರು ಜಿಲ್ಲಾಧಿಕಾರಿ ಮುಂದೆ ಕುಳಿತು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಹೀಗೆ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡ್ತಾ ಇರೋ ರೈತರು ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದವರು. ಹೌದು, ಬೊಮ್ಮನಹಳ್ಳಿ ಗ್ರಾಮದಿಂದ ಕೊಂಡೇನಹಳ್ಳಿ ರಸ್ತೆಯಿಂದ ಮೇಲೂರು ರಸ್ತೆಗೆ ಹೋಗಲು ಹಲವು ವರ್ಷಗಳಿಂದ ರೈತರು ಜಮೀನಿಗೆ ಹೋಗಲು ಆ ರಸ್ತೆಯನ್ನ ಬಳಕೆ ಮಾಡ್ತಾ ಇದ್ರು. ಹೀಗಾಗಿ ಈ ರಸ್ತೆಗೆ ಸರ್ಕಾರದ ಅನುದಾನದಿಂದ ತಂದು ಸಿಸಿ ರಸ್ತೆ ಕೂಡ ಮಾಡಲಾಗಿತ್ತು. ಆದರೆ ಈಗ ಇದ್ದಕ್ಕಿದ್ದಂತೆ ಹಾಲಿ ಗ್ರಾಮ ಪಂಚಾಯಿತಿ ಸದಸ್ಯ ಉಮಾಶಂಕರ್ ಹಾಗೂ ಆತನ ಸಹೋದರ ರಸ್ತೆ ತಮಗೆ ಸೇರಿದ್ದಂತ ಏಕಾಏಕಿ ರಸ್ತೆಯನ್ನ ಬಂದ್ ಮಾಡಿದ್ದಾರೆ. ಇದರಿಂದ ರೈತರು ತಮ್ಮ ಜಮೀನಿಗೆ ಹೋಗಲು ಪರದಾಡುವಂತಾಗಿದೆ. ಈ ಬಗ್ಗೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಕ್ರಮ ಕೈಗೊಂಡಿಲ್ಲ. ಹೀಗಾಗಿ ರೈತರು ಡಿಸಿ ಕಚೇರಿ ಮುಂದೆ ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಏನಾಗಿದೆ ಸರ್, ನಮಗೆ ಅಲ್ಲಿ ಸಿಸಿ ರೋಡ್ ಆಗಿ ಮಾಡ್ಕೊಂಡಿದ್ದಾರೆ. ಮೊದಲು ಮಣ್ಣಿನ ರಸ್ತೆ ಇತ್ತು. ಆಮೇಲೆ ಅವರು ಪಂಚಾಯಿತಿ ಅಧ್ಯಕ್ಷರು ರಾಮಸಮಣ್ಣವರು ಅಧ್ಯಕ್ಷರಾಗಿದ್ದರು. ತಮ್ಮನು ಮಂಡಲ್ ಮಂಡಲ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವರು ಗ್ರ್ಯಾಂಟ್ಗಳು ಹಾಕ್ಸ್ಕೊಂಡು ಸಿಸಿ ರೋಡ್ ಮಾಡಿಸ್ಕೊಂಡ್ರು. ಸಿಸಿ ರೋಡ್ ಮಾಡಿಸ್ಕೊಂಡಾಗ ಈಗ ನಮ್ಮ ತೋಟ ಪಕ್ಕ ದಾಳಂಬ್ರಿ ಇದೆ. ಆ ದಾಳಂಬ್ರಿಗೆ ಹೋಗೋಕ್ಕೆ ದಾರಿ ಬಿಡಿದ್ರೆ ಕಲ್ಲುಗಳು ಎಲ್ಲ ಅಡ್ಡಿಕ್ಕೊಂಡು ಇದು ಮಾಡ್ತಾಯಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ. ಸಬ್ ಇನ್ಸ್ಪೆಕ್ಟ್ರುಗಳು ಒಂದು ವಾರನಿಂದ ತಿಂಗಳಿನಿಂದ ಬಂದು ಹೋಗ್ತಾ ಇದ್ದಾರೆ. ಆದರೂ ಕೂಡ ಸಬ್ ಇನ್ಸ್ಪೆಕ್ಟ್ರ್ ನಮ್ಮಿಂದ ಸರ್ವೆ ನಂಬರ್ ಇದಪ್ಪ, ತಹಶೀಲ್ದಾರ್ ಬರಬೇಕು, ಅವ್ರು ಬರಬೇಕು, ಇವ್ರು ಮ್ಯಾಗ್ನವ್ರು ಬರಬೇಕು ಅಂತ ಹೇಳ್ಕೊಂಡು ಏನೂ ನ್ಯಾಯ ಕೊಟ್ಟಿಲ್ಲ. ನಾವು ಅದಕ್ಕೆ ನಿನ್ನೆ ಓಡಾಡಕ್ಕೆ ಹೋದಾಗ ಕಲ್ಲಿಗೆ ಅಡ್ಡಿಕ್ಕೆ ಔಷಧಿ ಹೊಡ್ಯೋಕ್ಕೆ ಅಡ್ಡ ಮಾಡಿದರು. ನಾವು ರಸ್ತೆಗಳೆಲ್ಲ ಅವ್ರು ಹೋಗೋ ಜಾಗದಲ್ಲಿ ನಾವು ಅಡ್ಡ ಮಾಡ್ಬೇಕು ಅಂದ್ವಿ. ಆದರೂ ರೈತರು, ನಮ್ಮ ರೈತ ಸಂಘದವರು ಅಡ್ಡ ಮಾಡಬೇಡಪ್ಪ, ನಾವು ಈ ಥರ ಮಾಡೋದು ಬೇಡ, ನಾವು ಆದಷ್ಟು ಡಿ ಸಿ ಸಾಹೇಬ್ರ ಹತ್ರ ಹೋಗಿ ದೂರು ಕೊಡೋಣ. ಅವ್ರು ಕ್ರಮ ತಗೊಂಡಿಲ್ಲ, ತಹಶೀಲ್ದಾರರು ಪೊಲೀಸು ಯಾರೂ ಕ್ರಮ ತಗೊಂಡಿಲ್ಲ. 1 ವರ್ಷ ಆಮೇಲೆ 5 ತಿಂಗಳಾಗಿದೆ. ತಹಶೀಲ್ದಾರ್ಗೆ ಇನ್ನೂ ಬೇರೆ ರೂಟ್ಗಳೆಲ್ಲ ತೊಂದರೆ ಮಾಡಿ ಪಾಪ ಒಂದು 30-40 ಜನ ಹೋಗೋರ್ಗೂ ತೊಂದರೆಗಳಾಗ್ತಾ ಇದ್ದಾವೆ. ಅವ್ರಿಗೂ ಆ ರೋಡು ಇದು ಮಾಡಿಕೊಡ್ಬೇಕು ಅಂತೇಳಿ ನಾವು ಡಿ ಸಿ ಸಾಹೇಬನ್ನು ಕೇಳೋಣ ಅಂತೇಳಿ ನಮ್ಮ ರೈತ ಸಂಘದವ್ರಿಗೆ ನಾನು ದೂರು ಕೊಟ್ಟೆ. ರೈತ ಸಂಘ ರಸ್ತೆ ಸರ್ಕಾರಿ ಅಥವಾ ಸ್ವಂತ ಜಮೀನೇ. ರಾಮಸ್ವಾಮಿ ಅವ್ರದ್ದು ಪಕ್ಕ ತಮ್ಮಂದಿರು ಮನೆಗೆ ಕಟ್ಟಿದ್ದಾರೆ. ಅದು ಸಿಸಿ ರೋಡ್ ಮಾಡಿದ್ದಾರೆ. ಸ್ವಂತ ಜಮೀನಲ್ಲಿ ಅವ್ರು ಮಾಡ್ಕೊಂಡಿದ್ದಾರೆ. ಸಿಸಿ ರೋಡ್ ಸರ್ಕಾರ ಅನುದಾನದಲ್ಲಿ ಮಾಡಿದ್ದಾರೆ. ಆಮೇಲೆ ಅದಕ್ಕೆ ನನಗೂ ಇವಾಗ ಊರಿನ ಟಿ ಸಿ ಇತ್ತು. ಈಗ ತಹಶೀಲ್ದಾರ್ ಬಂದು ಏನು ಹೇಳಿದ್ರು? ತಹಶೀಲ್ದಾರ್ ಬಂದೇ ಇಲ್ಲ. ಪೊಲೀಸ್ನವ್ರು ಬಂದರು. ಮೊನ್ನೆ ಸರ್ಕಲ್ ಸಾಹೇಬರು ಈ ಸಬ್ ಇನ್ಸ್ಪೆಕ್ಟ್ರ್ ಬಂದು, ಅಪ್ಪ ಇದು ಸಿಸಿ ರೋಡು, ಇದು ಯಾವುದೇ ಬರಲಿ ಸರ್ಕಾರಿ ರೋಡೇ ಆಯಿತು, ಇದು ನಾವು ತಹಶೀಲ್ದಾರ್ ಬರಿತೀವಿ, ನಾವು ತಹಶೀಲ್ದಾರ್ ಕಡೆಯಿಂದ ಇದು ನಿನ್ನ ಕಲ್ಲುಗಳು ಅಡ್ಡಿಕ್ಕಿರೋದನ್ನ ಎತ್ತಿಸ್ತೀವಿ ಅಂತ ಹೇಳ್ಬಿಟ್ಟು ಹೋದರು. ಆದರೂ ಕೂಡ ಅವ್ರು ಬೆಳಗ್ಗೆ ನಮ್ಮನ್ನ ಅಟ್ಯಾಕ್ ಮಾಡಿ ತೋಟದಲ್ಲಿ ಬಿಡಿದ್ರ ನಮ್ಗೆ ತೊಂದರೆ ಕೊಟ್ಟಿದ್ದಾರೆ. ಈಗ ಅವ್ರು ಸ್ವಂತ ಜಾಗದಲ್ಲಿ ಅವ್ರು ರಸ್ತೆ ಮಾಡ್ಕೊಂಡಿದ್ದಾರೆ. ನಿಮ್ಗೆ ತೊಂದರೆ? ನಮ್ಗೆ ಹೋಗಕ್ಕೆ ತೊಂದರೆ. ರೋಡ್ ಅಲ್ಲೇ ಹೋಗ್ಬೇಕು ನಾವು. ಅವತ್ತಿಂದ ಎಲ್ಲ ಸರ್ವೆ ನಂಬರ್ಗಳಲ್ಲೇ, ಊರೆಲ್ಲ ಸರ್ವೆ ನಂಬರ್ಗಳಲ್ಲೇ ಓಡಾಡ್ತಾ ಇರೋದು. ಯಾರು ನಕ್ಷೆಯಲ್ಲಿ ಯಾವುದಿಲ್ಲ. ಇತ್ತು. ಈಗ ನಿಮ್ಮ ವಾದ ಏನಂದ್ರೆ ಅವ್ರನ್ನ ಓಡಾಡಕ್ ಊರಿನ ಜನ ಅಲ್ಲಿ ಅವ್ರನ್ನ ಬಿಡೋದು ಬೇಡ ನಾವು ಅಂತ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಅನುದಾನ ಹಾಕ್ಸ್ಕೊಂಡಿದ್ದಾರೆ. ರೋಡ್ ಮಾಡಿದ್ದಾರೆ. ಆ ಕಡೆ ಸ್ವಲ್ಪ ಬಿಟ್ಟಿದ್ದಾರೆ, ಈ ಕಡೆ ಸ್ವಲ್ಪ ಬಿಟ್ಟಿದ್ದಾರೆ. ಉಳಿಕೆ ಸೆಂಟ್ರಲ್ ಹಾಕ್ಕೊಂಬಿಟ್ಟು ಆ ಕಡೆ ಅಷ್ಟು ಈ ಕಡೆ ಅಷ್ಟು ಯಾವಾಗ ಅದಕ್ಕೆ ಬಿಡದೂರ ಬಂದ್ ಮಾಡ್ಯವ್ರೆ ಅಂದ್ರೆ ಬೇರೆಯವರು ಅಲ್ಲಿ ಅನಾನುಕೂಲ ಆಗ್ತದೆ ಹೊರತು ಅನುಕೂಲ ಅಂತೂ ಇಲ್ಲ. ಮೂಲ ಕಾರಣ ಏನು ಅವ್ರು ತೊಂದರೆ ಮಾಡೋದಕ್ಕೆ? ಮೂಲ ಕಾರಣ ಏನು ಅಂದರೆ ಅವರು ಟಿ ಸಿ ಬೋರ್ಗೆ ಹಾಕ್ಕೊಂಡಿರೋಂಥ ಟಿ ಸಿನ ತಗೊಂಡೋಗಿ ಅವ್ರಿಗೆ ಹಾಕ್ಕೊಂಡಿದ್ರಂತೆ. ಅದನ್ನ ಇವರು ಅದನ್ನು
ಅದನ್ನು ಗಲಾಟೆ ಮಾಡಿ ಅದನ್ನು ಸ್ವಂತದ್ದು ಕಿಳಿಸಿಬಿಟ್ಟು ವಾಪಸ್ ಹಾಕಿದ್ದಾರೆ. ಅದೊಂದು ಕಾರಣಕ್ಕಂತ ಇವಾಗ ರೋಡ್ಗೆ ಬಂದ್ ಮಾಡ್ಯವ್ರೆ ಅಂತ ಇವ್ರು ಹೇಳ್ತಾ ಇರೋದು. ರಸ್ತೆಯಿಂದ ಯಾವ ಥರ ತೊಂದರೆ ಆಗ್ತದೆ? ಆ ಕಡೆ ಮೇಲೂರು ರಸ್ತೆಯಿಂದ ಈ ಕಡೆ ಕೊಂಡನಹಳ್ಳಿ ರಸ್ತೆವರೆಗೂ ಅವರೇ ಮಾಡಿಸಿದ್ದಾರೆ. ಅವರೇ ಮಾಡಿಸಿರೋ ರೋಡಕ್ಕೆ ಇವತ್ತು ಅವರೇ ತೊಂದರೆ ಮಾಡಿದ್ದಾರೆ. ಆ ಗ್ರಾಮದ ಭಾಗದ ಜನರನ್ನು ಓಡಾಡಕ್ಕೆ ಬಿಡಲ್ವಾ ರಸ್ತೆಯಲ್ಲಿ? ಓಡಾಡಕ್ಕೆ ಯಾರನ್ನು ಬಿಟ್ಟಿಲ್ಲ. ಇನ್ನು ರೈತರ ಹೋರಾಟಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮುಖಂಡರು ಸಾಥ್ ನೀಡಿದ್ದು, ಗ್ರಾಮ ಪಂಚಾಯಿತಿ ಸದಸ್ಯ ಉಮಾಶಂಕರ್ ವಿರುದ್ಧ ಧಿಕ್ಕಾರವನ್ನ ಕೂಗಿ ಆಕ್ರೋಶ ಹೊರಹಾಕಿದ್ರು. ಕೂಡ್ಲೆ ಗ್ರಾಮ ಪಂಚಾಯಿತಿ ವಿರುದ್ಧ ಕ್ರಮ ಕೈಗೊಂಡು ರೈತರು ತಮ್ಮ ಜಮೀನಿಗೆ ಹೋಗಲು ಅನುಕೂಲ ಮಾಡಿಕೊಡುವಂತೆ ಆಗ್ರಹಿಸಿದ್ರು. ಇನ್ನು ಪ್ರತಿಭಟನೆ ನಡೆಸಿ ಬಳಿಕ ಡಿಸಿ ಬಳಿ ತಮ್ಮ ನೋವನ್ನ ಹೇಳಿಕೊಂಡು ಕೂಡ್ಲೆ ಸಮಸ್ಯೆ ಬಗೆಹರಿಸಿಕೊಡುವಂತೆ ಮನವಿಯನ್ನ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ನಂದಿ ಹೋಬಳಿ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಸಾರ್ವಜನಿಕ ರಸ್ತೆಯನ್ನು ಜಿಲ್ಲಾ ಪಂಚಾಯತ್ ವತಿಯಿಂದ ಸುಮಾರು 5 ಲಕ್ಷ ಕಾಮಗಾರಿಯನ್ನು ಮಾಡಿಸಿ ಕಾಂಕ್ರೀಟ್ ರಸ್ತೆಯನ್ನು ಅಭಿವೃದ್ಧಿ ಮಾಡಿರ್ತಾರೆ. ಅದರಲ್ಲಿ ಅದೇ ಗ್ರಾಮದ ಕೆಲವು ಜನಪ್ರತಿನಿಧಿಗಳು, ಪ್ರಭಾವಿಗಳು ಆ ರಸ್ತೆಯನ್ನು ಅಡ್ಡಿಪಡಿಸಿ ಇಡೀ ಗ್ರಾಮದ ಸಾರ್ವಜನಿಕರು ಓಡಾಡೋದಕ್ಕೆ ಮತ್ತು ಕೃಷಿ ಚಟುವಟಿಕೆಗಳಿಗೆ ಹೋಗಿ ಬರೋದಕ್ಕಂಥ ರಸ್ತೆಗಳಿಗೆ ಅಡ್ಡಿಪಡಿಸಿರೋ ಕಾರಣಕ್ಕಾಗಿ ಈಗಾಗಲೇ 1 ವರ್ಷ 2 ತಿಂಗಳ ಹಿಂದೆನೇ ತಾಲೂಕು ದಂಡಾಧಿಕಾರಿಗಳಿಗೆ ಆ ಗ್ರಾಮದ ಗ್ರಾಮಸ್ಥರು ಮನವಿ ಸಲ್ಲಿಸಿದರೂ ಸಹ ತಹಸೀಲ್ದಾರ್ ಅವರ ನಿರ್ಲಕ್ಷ್ಯತನದಿಂದ ಇವತ್ತು ಜಿಲ್ಲಾಡಳಿತ ಭವನಕ್ಕೆ ಬರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬೊಮ್ಮನಹಳ್ಳಿ ಗ್ರಾಮದ ರೈತರಿಗೆ ಬಂದಿದೆ. ತಾಲೂಕಾಡಳಿತ ಸಂಪೂರ್ಣ ನಿರ್ಲಕ್ಷ್ಯ ಮತ್ತು ಗ್ರಾಮ ಪಂಚಾಯಿತಿಯ ನಿರ್ಲಕ್ಷ್ಯ, ಜಿಲ್ಲಾ ಪಂಚಾಯಿತಿ ನಿರ್ಲಕ್ಷ್ಯದ ವತಿಯಿಂದ ಇವತ್ತು ರಸ್ತೆಗಳನ್ನು ಅಡ್ಡಿಪಡಿಸತಕ್ಕಂಥವ್ರ ಮೇಲೆ ಕಾನೂನು ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ಅವರು ವಿಫಲರಾಗಿದ್ದಾರೆ. ಅದಕ್ಕಾಗಿ ಜಿಲ್ಲಾಧಿಕಾರಿಗಳ ಮೊರೆ ಬಂದಿದ್ದೀವಿ. ನಾವು ಆಗ್ರಹಿಸ್ತಾ ಇರ್ತಕ್ಕಂಥದ್ದೇ ಕೂಡಲೇ ರಸ್ತೆಗಳನ್ನು ಅಡ್ಡಿಪಡಿಸಿದವ್ರ ಮೇಲೆ ಕಾನೂನು ರೀತಿಯ ಸೂಕ್ತ ಕ್ರಮ ಜರುಗಿಸಬೇಕು ಮತ್ತು ಕಾನೂನು ಪರಿಮಿತಿಯಲ್ಲಿ ರಸ್ತೆಗಳಿಗೆ ಓಡಾಡ್ತಕ್ಕಂಥ ಸಾರ್ವಜನಿಕ ಅಡ್ಡಿಪಡಿಸಿದ್ರೆ ಕ್ರಿಮಿನಲ್ ಕೇಸ್ ಹಾಕಬೇಕು ಮತ್ತು ಇವಾಗಲೇ ಅಡ್ಡಿಪಡಿಸ್ತಕ್ಕಂಥ ರಸ್ತೆಗಳನ್ನು ತೆರವು ಮಾಡಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ಬಿಟ್ಟು ಅಪರ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿದ್ದೀವಿ. ಅವರಿಗಾಗಲೇ ನಾವು ನಮ್ಮ ಮನವಿಯನ್ನು ಪುರಸ್ಕರಿಸಿ ಈಗಾಗಲೇ ಕಂದಾಯ ಇಲಾಖೆಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ನಮಗೆ ನ್ಯಾಯ ನಿರೀಕ್ಷೆಯಲ್ಲಿ ಇದ್ದೀವಿ. ಇಲ್ಲವಾದರೆ 2 ದಿನಗಳ ನಂತರ ಅನಿರ್ದಿಷ್ಟಾವಧಿಯಲ್ಲಿ ತಾಲೂಕು ಕಚೇರಿಯ ಮುಂದೆ, ಚಿಕ್ಕಬಳ್ಳಾಪುರ ನಗರದ ತಾಲೂಕು ಕಚೇರಿಯ ಮುಂದೆ ಅನಿರ್ದಿಷ್ಟಾವಧಿಯಾಗಿ ಬೊಮ್ಮನಹಳ್ಳಿ ಗ್ರಾಮದ ರೈತರು ಮತ್ತು ರೈತ ಸಂಘ ಬೆಂಬಲದೊಂದಿಗೆ ನಾವು ಅನಿರ್ದಿಷ್ಟವಾಗಿ ಧರಣಿ ಮಾಡಿ ನಾವು ನ್ಯಾಯ ಕೊಡೋ ತನಕ ಅಲ್ಲಿಂದ ನಿರ್ಗಮಿಸುವುದಿಲ್ಲ ಅಂತ ಹೇಳ್ಬಿಟ್ಟು ಈ ಮಾಧ್ಯಮದ ಮುಖಾಂತರ ತಾಲೂಕು ಆಡಳಿತಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ಸಂದೇಶವನ್ನು ರವಾನೆ ಮಾಡ್ತಾ ಇದ್ದೀವಿ. ಯಾವ ರಸ್ತೆ ಅದು? ಗೌರ್ಮೆಂಟ್ ಅಥವಾ ಗ್ರಾಮ ಪಂಚಾಯಿತಿ ರಸ್ತೆ, PDO ಜಿಲ್ಲಾ ಪಂಚಾಯತಿಯಿಂದ CC ರಸ್ತೆ ಹಾಕಿರ್ತಕ್ಕಂಥದ್ದು ಮತ್ತು ಕೊಂಡೇನಹಳ್ಳಿ ಡಾಂಬರ್ ರಸ್ತೆಯಿಂದ ಅದು ಹಾದು ಹೋಗ್ತಕ್ಕಂಥ ರಸ್ತೆಗಳು. ಯಾಕೆ ತೊಂದರೆ ಮಾಡ್ತಾರೆ? ಯಾರವರು? ಅಲ್ಲಿನ ಜನಪ್ರತಿನಿಧಿ, ಹಾಲಿ ಗ್ರಾಮ ಪಂಚಾಯತ್ ಸದಸ್ಯರು, ಮಾಜಿ ತಾಲೂಕ್ ಪಂಚಾಯತ್ ಅಧ್ಯಕ್ಷರು ಅವರೇ ಅಡ್ಡಿಪಡಿಸ್ತಾ ಇರ್ತಕ್ಕಂಥ. ಏನ್ ಹೆಸರು ಅವರು? ಯಾರವರು? ಉಮಾಶಂಕರ್ ಅಂತ, ರಾಮಸ್ವಾಮಿ ಅವರ ಕುಟುಂಬಸ್ಥರು. ಕಾರಣ ರಾಜಕಾರಣ ಒಂದು ಕಡೆ, ಇನ್ನೊಂದು ಕಡೆ ಏನಾದರೂ ಜಮೀನನ್ನು ಈ ಗ್ರಾಮದ ರೈತರನ್ನ ಅವ್ರಿಗೇನೋ ಕೊಡಬೇಕು ಅನ್ನೋದು ಸರಿಯಾದ ಸದುದ್ದೇಶ ತಿಳಿದು ಬರ್ತಾ ಇಲ್ಲ ಅಂದರೆ ರೂಢಿ ರಸ್ತೆಯನ್ನು ಅಡ್ಡಿಪಡಿಸಿ ಯಾವ ಉದ್ದೇಶಕ್ಕಾಗಿ, ಯಾವ ಪುರುಷತ್ವಕ್ಕಾಗಿ ಅಡ್ಡಿಪಡಿಸಬೇಕು ಅಂತ ನಮ್ಮದು ಕೂಡ ಪ್ರಶ್ನೆ ಆಗಿದೆ. ಕಾರಣ ಇಷ್ಟೇ, ಗ್ರಾಮದಲ್ಲಿ ಶಾಂತಿಯುತವಾಗಿ ಹೋಗ್ತಕ್ಕಂಥದ್ದು ರೂಢಿ ಇದೆ ನಮ್ಗೆ ಈ ಭಾಗದಲ್ಲಿ. ಅವರು ಒಂದೇ ಒಂದು ಕುಟುಂಬಸ್ಥರು ಇಡೀ ಊರಿನ ಜನರನ್ನ ಓಡಾಡ್ದಂಗೆ ಮಾಡ್ತಕ್ಕಂಥದ್ದು ಈ ಎಷ್ಟು ಸರಿ ಅನ್ನೋದನ್ನು ನಮ್ಮ ಪ್ರಶ್ನೆ ಆಗಿದೆ. ಆ ರಸ್ತೆ ಎಲ್ಲಿ ಸಂಪರ್ಕ ಇದೆ? ಕೊಂಡೇನಹಳ್ಳಿ ರಸ್ತೆ, ಕೊಂಡೇನಹಳ್ಳಿಗೆ. ಸರ್, ಈಗ ರಸ್ತೆ ಮಾಡ್ತಾ ಇರ್ತಕ್ಕಂಥ ಜಾಗ ಅವರ ಒಂದು ಕಂದಾಯ ಭೂಮಿಗೆ ಏನಾದ್ರು ಒಳಪಟ್ಟಿದೆಯಾ ಇಲ್ವಾ? ಅವರೇ 5 ಲಕ್ಷ ವೆಚ್ಚದಲ್ಲಿ ಅವರೇ ಕಾಮಗಾರಿ ಮಾಡಿ ಅಲ್ಲೇ ಅಭಿವೃದ್ಧಿ ಪಡಿಸಿದ್ದಾರೆ. ಅವರ ಅವಧಿಯಲ್ಲೇ 5 ಲಕ್ಷ ಕಾಮಗಾರಿ ಸಹ ಅವರೇ ಮಾಡಿದ್ದಾರೆ. ಅದಕ್ಕೆ ದಾಖಲೆ ಕೂಡ ಇದೆ. 5 ಲಕ್ಷ ಕಾಮಗಾರಿ ಆಗಿರ್ತಕ್ಕಂಥದ್ದು, CC ರಸ್ತೆ ಆಗಿರ್ತಕ್ಕಂಥದ್ದು ದಾಖಲೆನೂ ಇದೆ. ಕಾಮಗಾರಿನೂ ಅವರೇ ಮಾಡಿದ್ದಾರೆ. ಮತ್ತೆ ಬಿಡಲ್ಲ ಅಂತ ಹೇಳಿದ್ರೆ ಇದು ಎಷ್ಟು ಮಾತ್ರ ಸರಿ ಅನ್ನೋದು ನಮ್ಮ ಪ್ರಶ್ನೆ ಆಗಿದೆ. ಜಿಲ್ಲಾ ಪಂಚಾಯತ್ ಅನುದಾನದಲ್ಲಿ ಆಗುತ್ತೆ. ಇನ್ನು ಗ್ರಾಮದ ಜನರಿಂದ ಚುನಾಯಿತನಾದ ಸದಸ್ಯ ಗ್ರಾಮದ ಜನರಿಗೆ ಈ ರೀತಿ ತೊಂದರೆ ಕೊಟ್ರೆ ಜನರು ಯಾರ ಬಳಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಬೇಕು? ಕೂಡಲೇ ಈ ಬಗ್ಗೆ ಡಿಸಿ ಎಚ್ಚೆತ್ತು ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಕೂಡಲೇ ಕ್ರಮ ಕೈಗೊಂಡು ರೈತರ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿದೆ. ಮೋಹನ್ ಕುಮಾರ್, ಪ್ರಜಾಶಕ್ತಿ ಟಿವಿ, ಚಿಕ್ಕಬಳ್ಳಾಪುರ.